ಕಾಂಗ್ರೆಸ್ ಪಕ್ಷದ ನಡವಳಿಕೆ ಬಗ್ಗೆ ನಾವು ಟೀಕೆ ಮಾಡಬೇಕಾ? ನಾನು ಚರ್ಚೆ ಮಾಡೋದು ಅನಾವಶ್ಯಕ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ರೀತಿಯಲ್ಲಿ ಸರ್ಕಾರಗಳನ್ನ ಅಸ್ಥಿರಗೊಳಿಸಿದ್ದಾರೆ. ಕೇಂದ್ರದಲ್ಲಿದ್ದಂತ ಚರಣ್ ಸಿಂಗ್ ಅವರಿಂದ ಪ್ರಾರಂಭ ಆಗಿ ವಿ.ಪಿ. ಸಿಂಗ್ ಇರಬಹುದು, ಚರಣ್ ಸಿಂಗ್ ಇರಬಹುದು, ಚಂದ್ರಶೇಖರ್ ಇರಬಹುದು, ಅದೇ ರೀತಿ ದೇವೇಗೌಡರು ಅಧಿಕಾರದಲ್ಲಿದ್ದಾಗೂ ಸಹ ಯಾವ ರೀತಿ ಯಾವ ಕಾರಣಗಳನ್ನು ಕೊಟ್ಟು ಸರ್ಕಾರ ತೆಗೆದಿದ್ದಾರೆ ಅನ್ನೋದು ನೀವು ನೋಡಿದ್ದೀರಿ. ಇಂದ ಕಾಂಗ್ರೆಸ್ ನಲ್ಲಿ ಅವರಿಗೆ ಬೇಕಾದಂತ ರೀತಿ ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಹಲವಾರು ರೀತಿಯ ಉದಾಹರಣೆಗಳನ್ನು ಕೊಡಬಹುದು. ಅದರಿಂದ ಇವತ್ತು ಅವರು ಡಿಎಂಕೆ ಜೊತೆ ಸಂಬಂಧ 20 ವರ್ಷ ಸಂಬಂಧ ಕಡಿದು ಇವತ್ತು ವಿಜಯ್ ಅವರ ಜೊತೆ ಸೇರ್ತಾ ಇರ್ತಕ್ಕಂಥದ್ದೇನಿದೆ, ಅವ್ರ ಪಕ್ಷದಲ್ಲಿ ಅವ್ರ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ತೀರ್ಮಾನ ತಗೊಂಡವರು. ಅದ್ರ ಬಗ್ಗೆ ನಾನು ಯಾಕೆ ಚರ್ಚೆ ಮಾಡಲಿ? ನೋಡೋಣ, ಮುಂದೆ ಕಾಲ ಅದಕ್ಕೆ ಉತ್ತರ ಕೊಡೋದು.